Good morning students. Welcome to the chemistry class. So last class ಅಲ್ಲಿ ನಾವು correction factor for pressure and volume ನ ಅಪ್ಲೈ ಮಾಡೋದು ಹೇಗೆ ಮತ್ತೆ ಯಾವ ಕಂಡೀಷನ್ ಅಲ್ಲಿ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸಸ್ಗಿಂತ ಬಿಹೇವಿಯರ್ನ ಡಿವಿಯೇಷನ್ನ ತೋರಿಸುತ್ತೆ. ಸೊ ಯಾವ ಕಂಡೀಷನ್ ಅಲ್ಲಿ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ರಿ. ಮತ್ತೆ ವೈ do real gases shows deviation from ideal gas behavior ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಸೊ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ನ ಅಪ್ಲೈ ಮಾಡಾದ್ಮೇಲೆ ನಮಗೆ ಈಕ್ವೇಶನ್ ಪಿ ಪ್ಲಸ್ ಎ ಎನ್ ಸ್ಕ್ವಯರ್ ಬೈ ವಿ ಸ್ಕ್ವಯರ್ ಇಂಟು ವಿ ಮೈನಸ್ ಎನ್ ಬಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅನ್ನೋದು ಫಾರ್ಮುಲಾ ಸಿಕ್ತು. ಈ ಫಾರ್ಮುಲಾ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ ಅಂತಲೂ ಕರೀತಾರೆ. ಸೊ ಈ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ 1 ಮಾರ್ಕ್ಸ್ ಕೇಳ್ತಾರೆ. ರೈಟ್ ದ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ ಫಾರ್ ಎನ್ ಮೋಲ್ಸ್ ಆಫ್ ಗ್ಯಾಸ್ ಅಂತ ಕೇಳಿದಾಗ ಸೊ ಎನ್ನೇ ಹಾಕ್ತೀವಿ. ಇಲ್ಲಿ ನಿಮಗೆ ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಇಂಟು ವಿ ಮೈನಸ್ ಎನ್ ಬಿ ಸ್ಕ್ವೇರ್ ಟು ಎನ್ ಆರ್ ಟಿ ಅಂತಾನೆ ಹಾಕ್ತೀರಾ. ರೈಟ್ ದಿ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ ಫಾರ್ 1 ಮೋಲ್ ಆಫ್ ಗ್ಯಾಸ್ ಅಂತ ಕೇಳಿದಾಗ ಎನ್ ಅಂತ ಎಲ್ಲಿದೆ ಅಲ್ಲೆಲ್ಲ 1 ಅಂತ ಹಾಕೋಬೇಕು. ಅವಾಗ ಏನಾಗುತ್ತೆ ಪಿ ಪ್ಲಸ್ ಎ ಬೈ ವಿ ಸ್ಕ್ವಯರ್ ಇಂಟು ವಿ ಮೈನಸ್ ಬಿ ಇಸ್ ಈಕ್ವಲ್ ಟು ಆರ್ ಟಿ ಅಂತ ಆಗುತ್ತೆ. ಸೊ ಅಲ್ಲಿಗೆ ರೈಟ್ ದಿ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ ಅಂತ ಅಂದಾಗ ಇದನ್ನೇ ಬರಿಬೇಕಾಗತ್ತೆ. ನೆಕ್ಸ್ಟು ಸೊ ವ್ಯಾನ್ ಡೆರ್ ವಾಲ್ಸ್ ಈಕ್ವೇಶನ್ ಏನಿದೆ ಕಾನ್ಸ್ಟೆಂಟ್ ಇದು ನಿಮಗೆ ವ್ಯಾನ್ ಡೆರ್ ವಾಲ್ಸ್ ಕಾನ್ಸ್ಟೆಂಟ್ಸ್ ಏನಿದೆ ಎ ಮತ್ತೆ ಬಿ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದಾಗ ಇಟ್ ಈಸ್ ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಗ್ಯಾಸ್. Value of A and B measure of magnitude of intermolecular attractive force within the gas. ಗ್ಯಾಸ್ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿದೆ ಅನ್ನೋದ್ರ ಮೇಲೆ ನಿಮಗೆ ವ್ಯಾಲ್ಯೂ ಆಫ್ ಎ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ಎ ಅಂಡ್ ಬಿ ನ ವ್ಯಾನ್ ಡೆರ್ ವಾಲ್ಸ್ ಕಾನ್ಸ್ಟೆಂಟ್ ಅಂತ ಅಂತಾರೆ ಅಂಡ್ ಇಟ್ಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ಯಾಸಸ್. ಅಂದ್ರೆ ಹೌ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ವರ್ಕ್ಸ್ ಅನ್ನೋದು ಇಲ್ಲಿ ನಾವು ಸೊ ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ. Also at very low temperature intermolecular forces become significant obviously. ಸೊ ಗ್ಯಾಸಸ್ನ ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಹೋಗಿ ಅವಾಗ ಏನಾಗುತ್ತೆ ಥರ್ಮಲ್ ಎನರ್ಜಿ ಕಮ್ಮಿ ಆಗುತ್ತೆ. ಥರ್ಮಲ್ ಎನರ್ಜಿ ಕಮ್ಮಿ ಆದರೆ ಮೂವ್ಮೆಂಟ್ ಕಮ್ಮಿ ಆಗುತ್ತೆ. ದಟ್ ಈಸ್ ಕೈನೆಟಿಕ್ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಕಮ್ಮಿ ಆದಾಗ ಅಲ್ಲಿಗೆ ಮೂವ್ಮೆಂಟ್ ಕಮ್ಮಿ ಆಯಿತು ಅಂತ ಅಂದಾಗ ಮಾಲಿಕ್ಯೂಲ್ಸ್ ಹತ್ತತ್ರ ಇದ್ದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಪರೇಟ್ ಆಗುತ್ತೆ. ಸೊ ಹಾಗಾಗಿ ಏನು ನಿಮಗೆ ಅಟ್ ಲೋ ಟೆಂಪ್ರೇಚರ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಬಿಕಮ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು. As the molecules travel with average speed, these can be captured by one another due to attractive forces. ಅದನ್ನಲ್ಲ ಸೊ ಸ್ಮಾಲ್ ನಿಮಗೆ ಮೂಮೆಂಟ್ ಕಮ್ಮಿ ಆದಾಗೂ ಮಾಲಿಕ್ಯೂಲ್ಸ್ ಸೊ ಇಂಟರಾಕ್ಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆವಾಗ ಒಂದಕ್ಕೊಂದು ಅಟ್ರಾಕ್ಟಿವ್ ಫೋರ್ಸ್ ಬೆಳೆಯುತ್ತೆ ಅಂತ ಹೇಳ್ಬೋದು. ರಿಯಲ್ ಗ್ಯಾಸ್ ಶೋಸ್ ಐಡಿಯಲ್ ಬಿಹೇವಿಯರ್ ಯಾವಾಗ ಅಂದರೆ ವ್ಯಾನ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆರ್ ಸಚ್ ದಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆರ್ ಪ್ರಾಕ್ಟಿಕಲಿ ನೆಗ್ಲಿಜಿಬಲ್. ಯಾವಾಗ ರಿಯಲ್ ಗ್ಯಾಸಸ್ಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಅಂತ ಅಂದರೆ intermolecular force of attraction between the gaseous molecule, real gaseous molecule, real gases ಅಲ್ಲಿ so intermolecular force of attraction very negligible ಇದ್ದಾಗ real gases shows so real gases behaving as ideal gas ಅಂತ ಹೇಳ್ಬೋದು. ಸೊ ಅದು ಯಾವ ಕಂಡೀಷನ್ ಅಂದ್ರೆ the real gases show ideal behavior when pressure approaches zero. ಸೊ ಯಾವಾಗ ಅಂದ್ರೆ ಪ್ರೆಷರ್ ಝೀರೋ ಹತ್ರ ಅಪ್ರೋಚ್ ಆದರೆ ಅಂದರೆ ಅಟ್ ಲೋ ಪ್ರೆಷರ್. ಸೊ ಲೋ ಪ್ರೆಷರ್ ಹೈ ಟೆಂಪ್ರೇಚರ್ ಲೋ ಪ್ರೆಷರ್ ಇದೆ ಅಂತ ಅಂದಾಗ ಅಲ್ಲಿ ನಿಮಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಫಾರ್ ಅವೇ ಮೂವ್ ಆಗುತ್ತೆ. ಸೊ ಹೈ ಟೆಂಪ್ರೇಚರ್ ಇದ್ದಾಗ ಕೈನೆಟಿಕ್ ಎನರ್ಜಿ ಅಥವಾ ಥರ್ಮಲ್ ಎನರ್ಜಿ ಜಾಸ್ತಿ ಆದಾಗೂ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ ಜಾಸ್ತಿ ಆದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೆಗ್ಲಿಜಿಬಲ್ ಇರುತ್ತೆ ಅಂತ ಹೇಳ್ಬೋದು. ಆಗ ರಿಯಲ್ ಗ್ಯಾಸಸ್ಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ. ಸೊ ಲೈಕ್ ಎಟ್ ವಾಟ್ ಕಂಡೀಷನ್ ಅಂದರೆ where the pressure is approaches to zero ಅಂತ ಹೇಳ್ಬೋದು. ಅಥವಾ ನಿಮಗೆ at low pressure and at high temperature real gases behaving as ideal gas. The deviation from ideal behavior can be measured in terms of compressibility factor, that is Z. ಸೊ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಡಿವಿಯೇಷನ್ನ ತೋರಿಸುತ್ತೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ಗಿಂತನೂ ಅಂತ ಗೊತ್ತಾಯಿತು. ಅಲ್ಲಿಗೆ ಆ ಡಿವಿಯೇಷನ್ನ ಮೆಷರ್ ಮಾಡೋಕೆ ಒಂದು ಯೂನಿಟ್ ಬೇಕಲ್ಲ, ಆ ಯೂನಿಟ್ ಯಾವುದು ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಅದನ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತಾರೆ ಝೆಡ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಗೆ ದ ಡಿವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಕ್ಯಾನ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್, ದಟ್ ಈಸ್ ಝೆಡ್.
ಸೊ ಅಲ್ಲಿಗೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ Z ಅಂದ್ರೆ ಏನು? ಇಟ್ ಈಸ್ ದಿ ರೇಷಿಯೋ ಆಫ್ ಪ್ರಾಡಕ್ಟ್ PV ಆ್ಯಂಡ್ NRT. PV ಮತ್ತು NRT ನ ಪ್ರಾಡಕ್ಟ್ ನ ರೇಷಿಯೋನೇ ಏನಂತಾರೆ? ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಅಲ್ಲಿಗೆ ಇಟ್ ಈಸ್ ಎ ರೇಷಿಯೋ ಆಫ್ ಪ್ರಾಡಕ್ಟ್ ಆಫ್ PV ಆ್ಯಂಡ್ NRT. ಸೊ ಅಲ್ಲಿಗೆ ಮ್ಯಾಥಮೆಟಿಕಲಿ Z ಅಂದ್ರೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂದ್ರೆ ಏನು? Z is equal to PV by NRT. ಅಲ್ಲಿಗೆ it is a ratio of product of PV and NRT. ಸೊ ಅಲ್ಲಿಗೆ compressibility factor Z is equal to PV by NRT ಅಂತ ಆಗುತ್ತೆ. For ideal gas Z is equal to 1. ಸೊ ಆಬ್ವಿಯಸ್ಲಿ PV is equal to NRT ಅಂತ ನಾವು ಹೇಳ್ತೀವಿ ಅದಕ್ಕೆ ಐಡಿಯಲ್ ಗ್ಯಾಸಿಗೆ. ಅಲ್ಲಿಗೆ PV ಅಂದ್ರೂ ಒಂದೇ NRT ಅಂದ್ರೂ ಒಂದೇ ಅಂತ ಅಂದಾಗ ಸೊ ಎರಡು ಕ್ಯಾನ್ಸಲ್ ಆಗಿ 1 ಬರುತ್ತೆ. ಹಾಗಾಗಿ Z ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಗುತ್ತೆ. ಯಾವುದಕ್ಕೆ? ಫಾರ್ ಐಡಿಯಲ್ ಗ್ಯಾಸ್ ಅಟ್ ಆಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ಯಾವ ಟೆಂಪರೇಚರ್ ಅಥವಾ ಪ್ರೆಷರ್ ತಗೊಂಡ್ರು ಐಡಿಯಲ್ ಗ್ಯಾಸ್ ಆಗಿದ್ರೆ Z ವ್ಯಾಲ್ಯೂ 1 ಆಗುತ್ತೆ. ಯಾಕಂದ್ರೆ PV ಇಸ್ ಈಕ್ವಲ್ ಟು NRT ಐಡಿಯಲ್ ಗ್ಯಾಸ್ ಈಕ್ವೇಶನ್ ಆಗಿರೋದ್ರಿಂದ ನಾವು PV ವ್ಯಾಲ್ಯೂ ಅಂದ್ರೂ ಒಂದೇ NRT ವ್ಯಾಲ್ಯೂ ಅಂದ್ರೂ ಒಂದೇ ಅಂತ ಆದಾಗ Z ವ್ಯಾಲ್ಯೂ 1 ಗೆ ಈಕ್ವಲ್ ಆಗುತ್ತೆ. ಬಿಕಾಸ್ PV ಇಸ್ ಈಕ್ವಲ್ ಟು NRT. The graph of Z versus P will be straight line parallel to pressure axis. For gases which deviate from ideality, value of Z deviates from unity. ಸೊ ಇಲ್ಲಿ ನಿಮಗೆ ಒಂದು ಗ್ರಾಫ್ ತಗೊಂಡಿದ್ದಾರೆ. ಯಾವ್ದ್ರ ಮೇಲೆ ಇದು ಗ್ರಾಫ್ ಅಂದ್ರೆ ವೇರಿಯೇಷನ್ ಆಫ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಫಾರ್ ಸಮ್ ಗ್ಯಾಸಸ್. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರೆಷರ್ ಇನ್ ಟರ್ಮ್ಸ್ ಆಫ್ ಬಾರ್ ಯೂನಿಟ್ಸ್ ಅಲ್ಲಿ ತಗೊಂಡಿದ್ದಾರೆ. ಸೊ ವೈ ಆಕ್ಸಿಸ್ ಅಲ್ಲಿ Z ವ್ಯಾಲ್ಯೂ ದಟ್ ಈಸ್ PV by NRT ವ್ಯಾಲ್ಯೂ ತಗೊಂಡಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ರೆಷರ್ ನ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಇಲ್ಲೂ ಅಷ್ಟೇ Z ವ್ಯಾಲ್ಯೂ ನಿಮಗೆ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಸಮ್ ಆಫ್ ದ ಗ್ಯಾಸಸ್ ತಗೊಂಡಿದ್ದಾರೆ. ನೈಟ್ರೋಜನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಮೀಥೇನ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಐಡಿಯಲ್ ಗ್ಯಾಸ್. ಸೊ ನಮಗೆ ಗೊತ್ತಿದೆ ಐಡಿಯಲ್ ಗ್ಯಾಸ್ಗೆ PV ಇಸ್ ಈಕ್ವಲ್ ಟು NRT ಆಗುತ್ತೆ. ಅವಾಗ Z ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ನೀವು ಯಾವುದೇ ಪ್ರೆಷರ್ ತಗೊಳ್ಳಿ, ಲೋ ಪ್ರೆಷರ್, ಹೈ ಪ್ರೆಷರ್ ಯಾವುದೇ ಆಗಿದ್ರು ಐಡಿಯಲ್ ಗ್ಯಾಸ್ಗೆ Z ವ್ಯಾಲ್ಯೂ 1 ಆಗಿರುತ್ತೆ ಅಟ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಹಾಗಾಗಿ ಇಲ್ಲಿ ನಿಮಗೆ ಸ್ಟ್ರೈಟ್ ಪ್ಯಾರಲಲ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಆಕ್ಸಿಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ನಿಮಗೆ ಸ್ಟ್ರೈಟ್ ಕರ್ವ್ ಲೈನ್ ಸಿಗತ್ತೆ. ಯಾವುದಕ್ಕೆ? ಐಡಿಯಲ್ ಗ್ಯಾಸ್ಗೆ. ಯಾಕೆ ಅಂದ್ರೆ Z ವ್ಯಾಲ್ಯೂ 1 ಇರುತ್ತೆ. ಪ್ರೆಷರ್ ಕಮ್ಮಿ ಇದ್ರೂ ಅಷ್ಟೇ, ಜಾಸ್ತಿ ಇದ್ರೂ ಅಷ್ಟೇ. ಹಾಗಾಗಿ Z ಇಸ್ ಈಕ್ವಲ್ ಟು 1 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸೊ ಯು ಗೆಟ್ ಪ್ಯಾರಲಲ್ ಲೈನ್ ಸೊ ವಿಚ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ಬೋದು. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ನಿಮಗೆ ಸೊ ಒಂದು ಕರ್ವ್ ಸ್ಟ್ರೈಟ್ ಲೈನ್ ಸಿಗುತ್ತೆ. ಅದೇ ಐಡಿಯಲ್ ಗ್ಯಾಸ್ನ ಇಕ್ವೇಶನ್. ಇನ್ನು ಉಳಿದಿರೋ ಗ್ಯಾಸು ಐಡಿಯಲ್ ಗ್ಯಾಸಾ ಅಥವಾ ಯಾವ ಕಂಡೀಷನ್ ಐಡಿಯಲ್ ಗ್ಯಾಸ್ ಆಗಿ ವರ್ಕ್ ಆಗುತ್ತೆ ಅಂತೆಲ್ಲ ನಾವು ಚೆಕ್ ಮಾಡಿದಾಗ ಎಲ್ಲಾ ಗ್ಯಾಸಸ್ಸು 1 ಪಾಯಿಂಟ್ ಹತ್ರ ಇಲ್ಲಿ ನಿಮಗೆ ಮೀಟ್ ಆಗಿದೆ. ಯಾವ ಪಾಯಿಂಟ್ ಅಂತ ಅಂದ್ರೆ ಲೋ ಪ್ರೆಷರ್, ಝೀರೋ ಪ್ರೆಷರ್ ಅಥವಾ ಲೋ ಪ್ರೆಷರ್ ಅಂತ ಹೇಳ್ಬೋದು. ಅಟ್ ಲೋ ಪ್ರೆಷರ್ ಆಲ್ ಗ್ಯಾಸಸ್ ಮೀಟ್ ಅಟ್ ಎ ಪಾಯಿಂಟ್, ಕೋಇನ್ಸೈಡ್ ಅಟ್ ಎ ಪಾಯಿಂಟ್. ಸೊ ದಟ್ ಈಸ್ 1. Z ವ್ಯಾಲ್ಯೂ 1 ಇದೆ ನೋಡಿ. ಎಲ್ಲಾ ಗ್ಯಾಸಸ್ಸು ಸೊ 1 ಹತ್ರ ಕೋಇನ್ಸೈಡ್ ಆಗಿದೆ ಅಟ್ ಲೋ ಪ್ರೆಷರ್. ಅಲ್ಲಿಗೆ ಏನಂತ ಅರ್ಥ? ಆಲ್ ಗ್ಯಾಸಸ್ ಬಿಹೇವಿಂಗ್ ಗ್ಯಾಸ್ ಐಡಿಯಲ್ ಗ್ಯಾಸ್ ಅಟ್ ಲೋ ಪ್ರೆಷರ್. ಸೊ ಲೋ ಪ್ರೆಷರ್ ಅಲ್ಲಿ ನಿಮಗೆ ಎಲ್ಲಾ ಗ್ಯಾಸಸ್ಸು ಐಡಿಯಲ್ ಗ್ಯಾಸಸ್ ರೀತಿ ಬಿಹೇವ್ ಮಾಡ್ತಾ ಇರೋದ್ರಿಂದ Z ವ್ಯಾಲ್ಯೂ 1 ಆಗಿರುತ್ತೆ. ಹಾಗಾಗಿ ಆಲ್ ಗ್ಯಾಸಸ್ ನ ಕರ್ವ್ಸ್ ನಿಮಗೆ 1 ಹತ್ರ ಇಲ್ಲಿ ಮೀಟ್ ಆಗಿದೆ ಅಥವಾ ಕೋಇನ್ಸೈಡ್ ಆಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಾನು ಮತ್ತೆ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸಮ್ ಆಫ್ ದ ಗ್ಯಾಸಸ್ಗೆ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ, ಸಮ್ ಆಫ್ ದ ಗ್ಯಾಸಸ್ಗೆ ನೆಗೆಟಿವ್ ಡಿವಿಯೇಷನ್ ಅಪ್ ಟು ಸಮ್ ಪಾಯಿಂಟ್ ತನಕ ತೋರಿಸಿ ಆಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಸೊ ಅಲ್ಲಿಗೆ ಫಾರ್ ಗ್ಯಾಸಸ್ ಅಟ್ ಲೋ ಪ್ರೆಷರ್ ಆಲ್ ಗ್ಯಾಸಸ್ ಕೋಇನ್ಸೈಡ್ ಅಟ್ ಎ ಪಾಯಿಂಟ್ ದಟ್ ಈಸ್ Z is equal to 1 which shows that all gases behaving as ideal gas at low pressure. ಸೊ ಆಸ್ ಪ್ರೆಷರ್ ಇನ್ಕ್ರೀಸಸ್, ನೀವು ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಂಗೆನೆ ಸೊ ಎಲ್ಲಾ ಗ್ಯಾಸಸ್ನ ಏನು ಕರ್ವ್ಸ್ ಡಿವಿಯೇಷನ್ ತೋರಿಸಿದೆ ಫ್ರಮ್ ಐಡಿಯಾಲಿಟಿ ಅಂತ ಹೇಳ್ಬೋದು. ಸೊ ಸಮ್ ಆಫ್ ದ ಗ್ಯಾಸಸ್ ಪಾಸಿಟಿವ್ ಡಿವಿಯೇಷನ್ ತೋರಿಸಿದ್ರೆ, ಸಮ್ ಆಫ್ ದ ಗ್ಯಾಸಸ್ ನಿಮಗೆ ನೆಗೆಟಿವ್ ಡಿವಿಯೇಷನ್ ನ ತೋರಿಸಿದೆ ಅಂತ ಹೇಳ್ಬೋದು.
ನೋಡಿ ಎಲ್ಲಾ ಗ್ಯಾಸಸ್ ಅಟ್ ಹೈ ಪ್ರೆಷರ್ ಅಂತಂದ್ರೆ ಇಲ್ಲಿಗೆ ತಗೊಂಡು ಸೊ ಅಲ್ಲಿ ನಿಮಗೆ ಹೈ ಪ್ರೆಷರ್ ಅಂತಾನೆ ಆಯ್ತು. ಅಟ್ ಹೈ ಪ್ರೆಷರ್ ಆಲ್ ಗ್ಯಾಸಸ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ದಟ್ ಈಸ್ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. ಸೊ ಇಲ್ಲಿ ನಿಮಗೆ ಆಲ್ ಗ್ಯಾಸಸ್ನ ಕರ್ವ್ಸ್ ನೋಡ್ತಾ ಹೋದಂಗೂ ಸೊ ಏನಾಗಿದೆ ಅಟ್ ಹೈ ಪ್ರೆಷರ್ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಪಾಸಿಟಿವ್ ಡಿವಿಯೇಷನ್ ಅಂತ ಅಂದಾಗ ಝೆಡ್ ವ್ಯಾಲ್ಯೂ ಏನಾಗುತ್ತೆ ಗ್ರೇಟರ್ ದ್ಯಾನ್ 1 ಅಂತ ಆಗುತ್ತೆ. ನೋಡಿ ಸೊ ಇಲ್ಲಿಂದ ಇಷ್ಟು ಗ್ಯಾಸಸ್ ಅಟ್ ಹೈ ಪ್ರೆಷರ್ ಪಾಸಿಟಿವ್ ಡಿವಿಯೇಷನ್ ನ ತೋರಿಸಿದೆ. ಸೊ ಅಲ್ಲಿಗೆ ಝೆಡ್ ವ್ಯಾಲ್ಯೂ ಏನಾಯ್ತು ಗ್ರೇಟರ್ ದ್ಯಾನ್ 1 ಆಯ್ತು. ಸೊ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಅಂತ ಅಂದ್ರೆ ಸೊ ಅಲ್ಲಿ ನಿಮಗೆ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಇಲ್ಲಿ ಮಧ್ಯದಲ್ಲಿ ನೋಡ್ತಾ ಹೋದ್ರೆ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಸೊ ಅಲ್ಲಿ ನಿಮಗೆ ಏನಾಗಿದೆ ಸಮ್ ಆಫ್ ದ ಗ್ಯಾಸ್ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ ಬಿಡಿ ಎಕ್ಸೆಪ್ಷನಲ್. ಸಮ್ ಆಫ್ ದ ಗ್ಯಾಸಸ್ ನೋಡಿ ಅಲ್ಲಿ ನಿಮಗೆ ನೆಗೆಟಿವ್ ಡಿವಿಯೇಷನ್ ತೋರಿಸಿದೆ ದಟ್ ಈಸ್ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1. ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದೆ. ಸೊ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ಸ್ ಅಂದ್ರೆ ಇನ್ ಬಿಟ್ವೀನ್ ಹೈನೂ ಅಲ್ಲ ಲೋನು ಅಲ್ಲ ಮಧ್ಯಮ ಪ್ರೆಷರ್ ಅಲ್ಲಿ ನಿಮಗೆ ಸೊ ಎಲ್ಲಾ ಗ್ಯಾಸಸ್ ನ ಆಲ್ಮೋಸ್ಟ್ ಆಲ್ ಗ್ಯಾಸಸ್ ಸಮ್ ಎಕ್ಸೆಪ್ಷನ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ ಆಲ್ ಗ್ಯಾಸಸ್ ನ ಕರ್ವ್ ಏನಾಗಿದೆ ಸೊ ನೆಗೆಟಿವ್ ಡಿವಿಯೇಷನ್ ತೋರಿಸಿ ಆಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತದೆ. ಸೊ ಅಲ್ಲಿಗೆ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದೆ. ಸೊ ಅದೇ ಅಟ್ ಹೈ ಪ್ರೆಷರ್ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇದೆ. ಅದೇ ನಿಮಗೆ ಅಟ್ ಲೋ ಪ್ರೆಷರ್ ಝೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಗಿದೆ. ಸೊ ಈ ರೀತಿ ಝೆಡ್ ವ್ಯಾಲ್ಯೂ ಮೇಲೆ ನೀವು ಸೊ ರಿಯಲ್ ಗ್ಯಾಸಸ್ ಯಾವಾಗ ಐಡಿಯಲ್ ಗ್ಯಾಸ್ ಆಗಿ ಬಿಹೇವ್ ಮಾಡುತ್ತೆ ಸೊ ಯಾವಾಗ ಡಿವಿಯೇಷನ್ ತೋರಿಸುತ್ತೆ ಸೊ ಅಲ್ಲಿ ನಿಮಗೆ ಪಾಸಿಟಿವ್ ಡಿವಿಯೇಷನ್ ಯಾವಾಗ ತೋರಿಸುತ್ತೆ ನೆಗೆಟಿವ್ ಡಿವಿಯೇಷನ್ ಯಾವಾಗ ತೋರಿಸುತ್ತೆ ಅನ್ನೋದನ್ನ ನೋಡ್ಬೋದು. ಇಲ್ಲಿ ನಾವು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ಗೆ ಪಾಸಿಟಿವ್ ಡಿವಿಯೇಷನ್ ನೋಡಿದೀವಿ. ಬಟ್ ಆಕ್ಸಿಜನ್ ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ಗೆ ನೋಡಿ ಆಸ್ ಪ್ರೆಷರ್ ಇನ್ಕ್ರೀಸಸ್ ಸೊ ಅಲ್ಲಿ ನಿಮಗೆ ಝೆಡ್ ವ್ಯಾಲ್ಯೂನ ಕರ್ವ್ಸ್ ಏನಾಗ್ತಾ ಇದೆ ಲೆಸ್ ದ್ಯಾನ್ 1ಗೆ ಮೂವ್ ಆಗ್ತಾ ಇದೆ ಅಪ್ ಟು ಸಮ್ ಪಾಯಿಂಟ್ ತನಕ. ಅದಾಗಿದ್ಮೇಲೆ ಮತ್ತೆ ಫರ್ದರ್ ಇನ್ಕ್ರೀಸ್ ಇನ್ ಪ್ರೆಷರ್ ಮಾಡಿದಾಗೂ ಕರ್ವ್ ಏನಾಗಿದೆ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಸೊ ಹಾಗಾಗಿ ಎಲ್ಲಾ ಕರ್ವ್ಸ್ ನೀವು ನೋಡೋದಾದ್ರೆ ಅಟ್ ಹೈ ಪ್ರೆಷರ್ ಅಲ್ಲಿ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1, ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಹೇಳ್ಬೋದು. ಸೊ ಅಲ್ಲಿಗೆ at intermediate pressure most gases are less than Z value less than 1. Thus gases shows ideal behavior when the volume correction terms observed pressure occupied is large. ಸೊ ಅಲ್ಲಿ ನಿಮಗೆ ಗ್ಯಾಸಸ್ ಶೋ ಐಡಿಯಲ್ ಬಿಹೇವಿಯರ್ ಯಾವಾಗ ಅಂದ್ರೆ ವಾಲ್ಯೂಮ್ ಕರೆಕ್ಷನ್ ಟರ್ಮ್ ಅಬ್ಸರ್ವ್ಡ್ ಪ್ರೆಷರ್ ಆಕ್ಯುಪೈಡ್ ಈಸ್ ಲಾರ್ಜ್. ಸೊ ಪ್ರೆಷರ್ ನಿಮಗೆ ಅಬ್ಸರ್ವ್ಡ್ ಪ್ರೆಷರ್ ಜಾಸ್ತಿ ಇದ್ದು ವಾಲ್ಯೂಮ್ಗೆ ಕರೆಕ್ಷನ್ ಟರ್ಮ್ ಹಾಕಿದಾಗ ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಇನ್ ಕಂಪ್ಯಾರಿಸನ್ ಟು ಇಟ್. ಸೊ ಅಲ್ಲಿ ನಿಮಗೆ ಏನಾಗುತ್ತೆ ಲೋ ಪ್ರೆಷರ್ ಇದ್ದಾಗ ಅಲ್ಲಿ ನಿಮ್ಗೆ ಯಾಕೆ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಅಂದಾಗ ಲೋ ಪ್ರೆಷರ್ ಇದ್ದಾಗ ಮಾಲಿಕ್ಯೂಲ್ಸ್ ಫಾರ್ ಅವೇ ಇರುತ್ತೆ. ಮಾಲಿಕ್ಯೂಲ್ಸ್ ಫಾರ್ ಅವೇ ಇದ್ದಾಗ ಎಂಟಿ ಸ್ಪೇಸ್ ಜಾಸ್ತಿ ಇದ್ದಾಗ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸೊ ಏನ್ ಮಾಲಿಕ್ಯೂಲ್ಸ್ ನೆಗ್ಲಿಜಿಬಲ್ ಅಂತ ಆಗತ್ತೆ. ಸೊ ಅವಾಗ ನಾವು ಕೌಂಟೇಬಲ್ ಅಂತ ತಗೊಳಲ್ಲ. ಸೊ ದಟ್ ಅಲ್ಲಿ ನಿಮಗೆ ಹೈ ಪ್ರೆಷರ್ ಅಲ್ಲಿ ಏನಾಗತ್ತೆ ಅಲ್ಲಿ ನಿಮಗೆ ಮಾಲಿಕ್ಯೂಲ್ಸ್ ಫಾರ್ ಅವೇ ಇರೋದ್ರಿಂದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಲೋ ಪ್ರೆಷರ್ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಹ ನೆಗ್ಲಿಜಿಬಲ್ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಐಡಿಯಲ್ ಗ್ಯಾಸಸ್ ರೀತಿ ಬಿಹೇವ್ ಮಾಡುತ್ತೆ ರಿಯಲ್ ಗ್ಯಾಸ್ ಅಟ್ ಲೋ ಪ್ರೆಷರ್. ಅದೇ ನಾವು ಟೆಂಪರೇಚರ್ ಜಾಸ್ತಿ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಾಗೂ ಮಾಲಿಕ್ಯೂಲ್ಸ್ ಹತ್ರ ಬಂದಾಗೂ ಎಂಟಿ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ವಾಲ್ಯೂಮ್ಗೆ ಕರೆಕ್ಷನ್ ಫ್ಯಾಕ್ಟರ್ ಹಾಕ್ಬೇಕಾಗತ್ತೆ. ಪ್ರೆಷರ್ ಜಾಸ್ತಿ ಆದಾಗೂ ಝೆಡ್ ವ್ಯಾಲ್ಯೂ ಐದರ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ 1 ಆಗುತ್ತೆ ಅಂತ ಹೇಳ್ಬೋದು. In other words, the behavior of gas become more ideal when pressure is low. Obviously ಈಗ ನೋಡಿದ್ವಿ ಲೋ ಪ್ರೆಷರ್ ಅಲ್ಲಿ ಗ್ಯಾಸಸ್ ನಿಮಗೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ನ ತೋರಿಸುತ್ತೆ. ಅಪ್ ಟು ವಾಟ್ ಪ್ರೆಷರ್ ಗ್ಯಾಸ್ ವಿಲ್ ಫಾಲೋ ದ ಐಡಿಯಲ್ ಗ್ಯಾಸ್ ಲಾ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಗ್ಯಾಸ್ ಅಂಡ್ ಇಟ್ಸ್ ಟೆಂಪರೇಚರ್. ನೀವು ತಗೊಂಡಿರೋಂಥ ಗ್ಯಾಸ್ ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಯಾವ ರೀತಿ ಇದೆ ಗ್ಯಾಸ್ ನೇಚರ್ ಆಫ್ ಗ್ಯಾಸ್ ಮತ್ತೆ ಅದ್ರ ಟೆಂಪರೇಚರ್ ಮೇಲೆ ನಿಮಗೆ ಎಷ್ಟು ಪ್ರೆಷರ್ ತನಕ ಆ ಗ್ಯಾಸ್ ಪರ್ಟಿಕ್ಯುಲರ್ ಗ್ಯಾಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿಗೆ ಅಪ್ ಟು ವಾಟ್ ಪ್ರೆಷರ್
will follow the gas will follow the ideal gas behavior will depend. So it depends on in nature of gas and its temperature ಅಂತ ಹೇಳ್ಬೋದು. ಸೊ 1 ಮಾರ್ಕ್ಸ್ ಕೇಳ್ತಾರೆ ಬಾಯ್ಲ್ ಟೆಂಪರೇಚರ್ ಅಥವಾ ಬಾಯ್ಲ್ ಪಾಯಿಂಟ್ ಅಂದ್ರೆ ಏನು, ಡಿಫೈನ್ ಬಾಯ್ಲ್ ಪಾಯಿಂಟ್ ಅಥವಾ ಬಾಯ್ಲ್ ಟೆಂಪರೇಚರ್ ಅಂತ ಕೇಳಿದ್ರೆ ದ ಟೆಂಪರೇಚರ್ at which a real gas obeys ideal gas law over an appreciable range of pressure is called as boil temperature or boil point. ಸೊ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡತ್ತಲ್ಲ, ಸೊ ಅಟ್ ಸಮ್ ಅಪ್ರಿಷಿಯೇಬಲ್ ಪ್ರೆಷರ್ ಅಂದ್ರೆ ಲೋ ಪ್ರೆಷರ್ ಅಂತಾನೆ ತಗೋಣ, ಯಾಕಂದ್ರೆ ಲೋ ಪ್ರೆಷರ್ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡೋದು. ಲೋ ಪ್ರೆಷರ್ ಅಲ್ಲಿ ಯಾವ ಟೆಂಪರೇಚರ್ ಅಲ್ಲಿ ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಂತಾರೆ ಬಾಯ್ಲ್ ಟೆಂಪರೇಚರ್ ಆರ್ ಬಾಯ್ಲ್ ಪಾಯಿಂಟ್ ಅಂತ ಅಂತಾರೆ. ಸೊ ಅಲ್ಲಿಗೆ ದ ಟೆಂಪರೇಚರ್ ಅಟ್ ವಿಚ್ ರಿಯಲ್ ಗ್ಯಾಸಸ್ obeys ideal gas law over an appreciable range of pressure is called as boil temperature or boil point. Boil point of a gas depends upon its nature. ಆಬ್ವಿಯಸ್ಲಿ ನಿಮಗೆ ಸೊ ಯಾವುದೇ ಒಂದು ಗ್ಯಾಸ್ನ ನೇಚರ್ ಮೇಲೆ ಅಥವಾ ಅದ್ರ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದೆ, ಅದೇ ರೀತಿ ಬಾಯ್ಲ್ ಪಾಯಿಂಟು ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. Above their boil point, real gases shows positive deviation from ideality and Z values are greater than 1. ಇಲ್ಲೇ ನೋಡಿದ್ವಲ್ಲ Z values greater than 1 ಇರುತ್ತೆ ಯಾವಾಗ ಅಂದ್ರೆ at high pressure. At high pressure ಯಾವಾಗ Z value greater than 1 ಇರುತ್ತೆ, ಸೊ ಬಾಯ್ಲ್ ಪಾಯಿಂಟ್ ಗಿಂತ ಅದು ಜಾಸ್ತಿ ಇರುತ್ತೆ ಟೆಂಪರೇಚರ್. ಸೊ ಅದನ್ನೇ ನಿಮಗೆ at above boil point real gases shows positive deviation. ಎಲ್ಲ ನೋಡಿ ನೆಗೆಟಿವ್ ಇಲ್ಲ, ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ಇದೆ. ವೇರ್ ಸೊ Z ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇದ್ದು ಅಲ್ಲಿ ನಿಮಗೆ ಹೈ ಪ್ರೆಷರ್ ಆಗಿದ್ದಾಗ ಅಬೋವ್ ಬಾಯ್ಲ್ ಪಾಯಿಂಟ್ ಇರುತ್ತೆ. ಸೊ ರಿಯಲ್ ಗ್ಯಾಸ್ ಶೋಸ್ ನಿಮಗೆ ಪಾಸಿಟಿವ್ ಡಿವಿಯೇಷನ್ ಆಗಿರುತ್ತೆ. ಸೊ ಅದೇ ನಿಮಗೆ Z ವ್ಯಾಲ್ಯೂ ಲೆಸ್ ದ್ಯಾನ್ 1 ಆದಾಗ ಆಲ್ ಗ್ಯಾಸಸ್ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ಸ್ ಏನಾಗಿರುತ್ತೆ ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ, ದಟ್ ಈಸ್ ಬಿಲೋ ದೇರ್ ಬಾಯ್ಲ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅದನ್ನೇ ಹೇಳಿದ್ದಾರೆ ನೋಡಿ, ಅಬೋವ್ ದೇರ್ ಬಾಯ್ಲ್ ಪಾಯಿಂಟ್ ರಿಯಲ್ ಗ್ಯಾಸಸ್ ಶೋ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ಐಡಿಯಾಲಿಟಿ ಅಂಡ್ Z ವ್ಯಾಲ್ಯೂಸ್ ಆರ್ ಗ್ರೇಟರ್ ದ್ಯಾನ್ 1. The forces of attraction between the molecules are very feeble. At high pressure ಅಂತ ಅಂದಾಗ ನಿಮಗೆ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಬರುತ್ತೆ. ಸೊ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಡಪ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ಬಿಲೋ ಬಾಯ್ಲ್ ಪಾಯಿಂಟ್ ಬಾಯ್ಲ್ ಟೆಂಪರೇಚರ್ ರಿಯಲ್ ಗ್ಯಾಸಸ್ ಫಸ್ಟ್ ಶುಡ್ ಡಿಕ್ರೀಸ್ ಇನ್ Z ವ್ಯಾಲ್ಯೂ ವಿತ್ ಇನ್ಕ್ರೀಸಿಂಗ್ ಪ್ರೆಷರ್ ಅಂದ್ರೆ ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ. ವಿಚ್ ರೀಚಸ್ ಎ ಮಿನಿಮಮ್ ವ್ಯಾಲ್ಯೂ ಅಪ್ ಟು 1 ಮಿನಿಮಮ್ ವ್ಯಾಲ್ಯೂ ತನಕ ಅದು ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಆನ್ ಫರ್ದರ್ ಇನ್ಕ್ರೀಸ್ ಇನ್ ಪ್ರೆಷರ್ ದ ವ್ಯಾಲ್ಯೂ ಆಫ್ Z ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ. ಅದಾಗಿದ್ಮೇಲೆ ಫರ್ದರ್ ಇನ್ಕ್ರೀಸ್ ಇನ್ ಪ್ರೆಷರ್ ಆದಂಗೂ ಸೊ Z ವ್ಯಾಲ್ಯೂ ಪಾಸಿಟಿವ್ ಡಿವಿಯೇಷನ್ ನ ತೋರಿಸುತ್ತೆ. ಸೊ ಅಲ್ಲಿಗೆ ಎಬೋ ಎಕ್ಸ್ಪ್ಲನೇಷನ್ ಶೋಸ್ ದಟ್ ಅಟ್ ಲೋ ಪ್ರೆಷರ್ ಅಂಡ್ ಅಟ್ ಹೈ ಟೆಂಪರೇಚರ್ ಇದು ಮೇನ್. At what conditions real gas is behaving as ideal gas ಅಂತ ಕೇಳಿದಾಗ at low pressure and at high temperature gases show ideal behavior. These conditions are different for different gases. Obviously different gases ಗೆ so different conditions ಇರುತ್ತೆ, ಟೆಂಪರೇಚರ್ ಆಗಲಿ ಪ್ರೆಷರ್ ಆಗಿರಲಿ, it depends on nature of gas ಅಂತ ಹೇಳ್ಬೋದು. ಸೊ ಇನ್ನು ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.